ವೇದಾಂತ ಸಿದ್ಧಾಂತದಂತೆ ಬ್ರಹ್ಮವೊಂದೇ ಪರಮಾರ್ಥ ಸತ್ಯವು. ಅದು ಯಾವ ಕಾಲಕ್ಕಾಗಲಿ ದೇಶಕ್ಕಾಗಲಿ ಕಟ್ಟು ಬಿದ್ದಿರುವುದಿಲ್ಲ. ಆದರೂ ಆ ಪರಮಾರ್ಥ ಸತ್ಯವನ್ನು ಅರಿಯದ ಮಂದ ಮಧ್ಯಂತರದ ಅಧಿಕಾರಿಗಳಿಗಾಗಿ ಕರ್ಮವನ್ನು ಉಪಾಸನೆಯನ್ನು ಉಪದೇಶಿಸಿರುತ್ತದೆ. ಕ್ರಮಕ್ರಮವಾಗಿ ಚಿತ್ತಶುದ್ಧಿಯನ್ನು ಪಡೆದು ಅವರೂ ಪರಮಾರ್ಥವನ್ನು ಅರಿತುಕೊಂಡು ಮುಕ್ತರಾಗಲಿ ಎಂಬುದೇ ಶ್ರುತಿಯ ಅಭಿಪ್ರಾಯವು. ಕಾರಣ ನೋಡಿ, ಪ್ರೇಮ ಎಷ್ಟಿದೆ, ಮುಕ್ತರಾಗಲಿ ಕೃತಾರ್ಥ ಆಗಲಿ ಅಂತ ಹೇಳಿ ಅದಕ್ಕಾಗಿ ಹೇಳಿದೆ ಅಂತ. ಕರ್ಮ ಉಪಾಸನೆ ಮುಂತಾದವು ಅಪರಮಾರ್ಥವಾದರೂ ಅಸತ್ಯವಾದ ನೆರಳನ್ನು ಸಾಧನವಾಗಿ ಮಾಡಿಕೊಂಡು ಪರಮಾರ್ಥವಾಗಿರುವ ಮನುಷ್ಯನನ್ನು ಕಂಡುಕೊಳ್ಳುವಂತೆ ಅಸತ್ಯವಾದ ಉಪಾಸನೆಯೇ ಮುಂತಾದವುಗಳನ್ನು ಹಿಡಿದುಕೊಂಡು ಪರಮಾರ್ಥ ತತ್ವವನ್ನು ಅರಿತುಕೊಳ್ಳುವ ದಾರಿಯನ್ನು ಕಂಡುಕೊಳ್ಳಬಹುದಾಗಿದೆ. ಅಸತ್ಯವಾದ ನೆರಳನ್ನು ಹೇಗೆ ಅಂತ, ಅದು ಕಾಂಪೌಂಡ್ ಮೇಲೆ ಓಡಾಡ್ತಾ ಇದ್ದಾರೆ, ಕಾಣ್ತಾ ಇಲ್ಲ, ಅವ್ರ ನೆರಳು ಮನೆ ಒಳಗೆ ಬೀಳ್ತಾ ಇದೆ. ಇನ್ ಯಾರೋ ಓಡಾಡ್ತಾ ಇದ್ದಾರಲ್ಲ ಅಂತ ನೆರಳು ನೋಡಿ ತಿಳ್ಕೊಳ್ತಾರೆ ಯಾರೋ ಬಂದಿದ್ದಾರೆ ಅಂತ. ಈ ನೆರಳೇ ನಿಜ ಅಲ್ಲ, ನೆರಳು ಮನುಷ್ಯನ, ಅದು ನೆರಳು ಓಡಾಡ್ತಾ ಇರೋ ನಿಜ. ಈ ಮನೆ ಒಳಗೆ ಕಿಟಕಿ ಮೂಲಕ ಬಂದು ಬೀಳ್ತಾ ಇರೋ ನೆರಳನ್ನು ನೋಡಿ ಹೊರಗಡೆ ಯಾರೋ ಬಂದಿದ್ದಾರೆ ಅಂತ ಹೇಗೆ ತಿಳ್ಕೊಳ್ತೀವೋ ಹಾಗೆ ಕರ್ಮೋಪಾಸನೆ ಸುಳ್ಳಾದರೂ ಪರಮಾರ್ಥತ್ವವನ್ನು ಕಂಡ್ಕೋಬಹುದು ಅಂತ ಇದ್ದಾರೆ. ನೆರಳನ್ನು ನೋಡಿ ಮನುಷ್ಯನ ಊಹೆ ಮಾಡುವ ಹಾಗೆ ಕರ್ಮೋಪಾಸನೆಯಿಂದ ಚಿತ್ತಶುದ್ಧಿ ಹೊಂದಿ ಪರಮಾತ್ಮನ ಕಂಡ್ಕೋಬಹುದು, ಅಸತ್ಯವಾದ ನೆರಳನ್ನು ಅಂತ. ಈ ಕಾರಣದಿಂದಲೇ ಉಪಾಸನೆಯನ್ನು ತಿಳಿಸುವ ಭಾಗವು ಅಷ್ಟು ವಿಸ್ತಾರವಾಗಿರುತ್ತದೆ. ಭಾಷ್ಯಕಾರರು ಆಧಾರದಿಂದ ಯಾವ ಕಾರಣದಿಂದ ಈ ಕಾರಣದಿಂದ ವಿಸ್ತಾರ ಇದೆ ಅಂದ್ರೆ ಅಜ್ಞಾನವೇ ಜಾಸ್ತಿ ಆಗಿದ್ದು ಅವ್ರ ದೋಷ ಜಾಸ್ತಿ ಆದ್ರಿಂದ ದೋಷ ನಿವೃತ್ತಿಗೋಸ್ಕರ ಕರ್ಮೋಪಾಸನೆ ವಿಸ್ತಾರವಾಗಿ ಹೇಳಿದೆ. ತತ್ವ ವಿಚಾರ ಒಂದೇ ಆತ್ಮ ವಿಚಾರವಾದ ಎಷ್ಟು ಹೇಳಿದ್ರು ಅದೇ ಗುರಿ ಹೇಳಿದೆ, ಅಷ್ಟು ಹೇಳಿದ್ರು ಗೊತ್ತಾಗ್ತಿಲ್ಲ. ಅದು ಭಾಷ್ಯಕಾರರು ಆಧಾರದಿಂದ ಆ ಭಾಗಕ್ಕೂ ವ್ಯಾಖ್ಯಾನವನ್ನು ಮಾಡಿರುತ್ತಾರೆ. ಒಂದು ಜಾಗದ ಉಪಾಸನೆ ವ್ಯಾಖ್ಯಾನ ಮಾಡೋದು ಬೇಜಾರು ಮಾಡ್ಕೊಂಡಿದ್ದಾರೆ ಶಂಕರಾಚಾರ್ಯರು. ಅಷ್ಟೇ ಶ್ರದ್ಧಾ ಭಕ್ತಿ ಏಕಾಗ್ರತೆ ಅಷ್ಟೇ ಆಗ್ರಹದಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಈ ರಹಸ್ಯವನ್ನರಿಯದ ಈಗಿನ ವೇದಾಂತಿಗಳು ಕೆಲವರು ಉಪನಿಷತ್ ಭಾಷ್ಯವನ್ನು ಪಾಠ ಹೇಳುವಾಗ ಇದೆಲ್ಲ ಉಪಾಸನಾ ಭಾಗ ಎಂದು ಅಸಡ್ಡೆಯಿಂದ ಕೈ ಬಿಡುತ್ತಾರೆ. ಚಾಂದೋಗ್ಯ ಪಾಠ ಹೇಳ್ಬೇಕಾದ್ರೆ 6ನೇ ಅಧ್ಯಾಯದಿಂದ ಪಾಠ ಹೇಳ್ಬಿಡ್ತಾರೆ, 5 ಅಧ್ಯಾಯ ಪಾಠನೇ ಹೇಳಲ್ಲ, ಇದು ಉಪಾಸನಾ ಭಾಗ ದಂಡ ಅಂತಾರೆ. ಇದು ಸರ್ವಥಾ ಸರಿಯಲ್ಲ. ಉಪಾಸನೆಯಿಂದಾಗುವ ಉತ್ತಮ ಫಲವನ್ನು ಕಳೆದುಕೊಳ್ಳುವುದು ಎಂದಿಗೂ ಉಚಿತವಾಗಲಾರದು. ಉಪಾಸನೆಯಲ್ಲಿ ಹೇಳಿರುವ ಬ್ರಹ್ಮವು ಸರ್ವ ವೇದಾಂತ ವೇದ್ಯವಾದ ಪರಬ್ರಹ್ಮವೇ ಆಗಿರುತ್ತದೆ. ಅದನ್ನು ಉತ್ತಮ ಭಾವನೆಯಿಂದ ಧ್ಯಾನಿಸಿದರೆ ಉತ್ಕೃಷ್ಟವಾದ ಫಲಗಳು ದೊರಕುತ್ತವೆ. ಇದರ ನಿದರ್ಶನಕ್ಕಾಗಿ ಉಪನಿಷತ್ತಿನಿಂದ ಒಂದು ವಾಕ್ಯವನ್ನು ಇಲ್ಲಿ ಉದಾಹರಿಸುವೆನು. ಅಥ ಯದಿದಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ ದಹರೋಸ್ಮಿನ್ನಂತರಾಕಾಶಃ ತಸ್ಮಿನ್ ಯದಂತಃ ತದನ್ವೇಷ್ಟವ್ಯಂ ತದ್ವಾವ ವಿಜಿಜ್ಞಾಸಿತವ್ಯಮಿತಿ. ಈ ವಾಕ್ಯದಲ್ಲಿ ಶರೀರವನ್ನು ಬ್ರಹ್ಮಪುರವೆಂದು ಕರೆದಿರುತ್ತದೆ ಎಂಬುದನ್ನು ಲಕ್ಷಿಸಬೇಕು. ಹೇಗೆ ಒಬ್ಬ ರಾಜನು ತನ್ನ ಮಂತ್ರಿ, ಮಾರ್ಬಲ ಅಂದರೆ ಸೈನ್ಯ ಬಲ, ಪ್ರಜೆಗಳು ಎಲ್ಲರೊಂದಿಗೆ ಕೋಟೆಯೊಳಗೆ ವಾಸವಾಗಿರುವನೋ ಹಾಗೆ ಈ ಶರೀರದೊಳಗೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮುಂತಾದವುಗಳೊಡನೆ ಪರಮಾತ್ಮನು ವಾಸಿಸುತ್ತಿರುವನು. ಈ ಶರೀರವೆಂಬುದು ತುಚ್ಛನಾದ ಅಲ್ಪಸಂಸಾರಿಯ ಗೂಡಲ್ಲ, ಇದು ಪರಮಾತ್ಮನ ಕೋಟೆಯು ಎಂದು ಭಾವಿಸುವುದು ಎಂಥ ಉದಾತ್ತ ಭಾವನೆ. ಕೋಟೆಯೊಳಗೆ ಅರಮನೆ ಇರುವಂತೆ ಹೃದಯ ಪುಂಡರೀಕವೆಂಬ ಪರಮಾತ್ಮನ ದಿವ್ಯ ಭವನವಿರುತ್ತದೆ. ಆ ಮನೆಯಲ್ಲಿ ದಹರಾಕಾಶ ರೂಪನಾದ ಪರಮಾತ್ಮನು ಇರುತ್ತಾನೆ. ಆ ಆಕಾಶವನ್ನು ಅದರಲ್ಲಿರುವುದನ್ನು ಅನ್ವೇಷಣೆ ಮಾಡಬೇಕು, ಅದರ ವಿಜ್ಞಾನವನ್ನು ಮಾಡಿಕೊಳ್ಳಬೇಕು. ಅನ್ವೇಷಣೆ ಎಂದರೆ ಗುರುಗಳನ್ನು ಆಶ್ರಯಿಸಿ ತತ್ವದ ವಿಷಯಗಳನ್ನು ಶ್ರವಣ ಮಾಡುವುದು ಮತ್ತು ಯಾವ ಸಂಶಯವೂ ಉಂಟಾಗದಂತೆ ಅದರ ಸ್ವರೂಪವನ್ನು ತಿಳಿದುಕೊಳ್ಳುವುದು. ವಿಜ್ಞಾನವೆಂದರೆ ಅದನ್ನೇ ಧ್ಯಾನ ಮಾಡಿ ಅದೇ ತಾನೆಂಬ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು. ಈ ಶರೀರವು ತಾನೇ ಇಷ್ಟೆಂಬ ಅಳತೆಯುಳ್ಳದ್ದು. ಇದರಲ್ಲಿರುವ ಆಕಾಶವು ಮತ್ತೂ ಪರಿಚ್ಛಿನ್ನವಾಗಿರುತ್ತದೆ. ಹೀಗಿರುವಲ್ಲಿ ಆ ಆಕಾಶದಲ್ಲಿ ಏನಿದ್ದೀತು? ಅದನ್ನು ಅನ್ವೇಷಣೆ ಮಾಡಿ
ಅಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದದ್ದು ಏನಿದ್ದೀತು ಎಂಬ ಶಂಕೆಗೆ ಶ್ರುತಿಯು ಈ ಉತ್ತರವನ್ನು ಹೇಳಿರುತ್ತದೆ. ಹೃದಯದ ಆಕಾಶದೊಳಗೆ ಅಡಗಿಕೊಂಡಿರುವುದರಿಂದ ಅದು ದಹರವು, ಅಲ್ಪವು ಎಂದು ಭಾವಿಸಬಾರದು. ಹೃದಯದಲ್ಲಿರುವ ಅಂತಃಕರಣವು ಯಾರಿಗೆ ಶುದ್ಧವಾಗಿರುವುದೋ ಅವರಿಗೆ ಸ್ವಚ್ಛವಾದ ಕನ್ನಡಿಯಲ್ಲಿ ಮುಖವು ಸ್ಪಷ್ಟವಾಗಿ ಪ್ರತಿಬಿಂಬಿಸಿ ಕಾಣುವಂತೆ ಪರಮಾತ್ಮ ಸ್ವರೂಪವು ಕಾಣಿಸಿಕೊಳ್ಳುವುದರಿಂದ ಅದನ್ನು ದಹರಾಕಾಶವು, ಸೂಕ್ಷ್ಮವಾದ ಆಕಾಶವು ಎಂದು ಕರೆದಿರುತ್ತದೆ. ಸರಿಯಾಗಿ ನೋಡಿದರೆ ಈ ಪರಮಾತ್ಮನೆಂಬ ಆಕಾಶವು ಅಂತಃಕರಣವನ್ನು ಮಾತ್ರವೇ ಅಲ್ಲದೆ ಭೂಮಿ, ಅಂತರಿಕ್ಷಗಳು, ಅಗ್ನಿ, ವಾಯು, ಸೂರ್ಯ, ಚಂದ್ರ, ನಕ್ಷತ್ರಗಳು, ಈಗ ನಮ್ಮದಾಗಿರುವುದು, ಹಿಂದೆ ನಮ್ಮದಾಗಿದ್ದು, ಈಗ ನಷ್ಟವಾಗಿರುವುದು, ಇದೆಲ್ಲವನ್ನೂ ವ್ಯಾಪಿಸಿಕೊಂಡಿರುತ್ತದೆ. ಇದೆಲ್ಲವೂ ಆ ತತ್ವದಲ್ಲಿಯೇ ಅಡಕವಾಗಿರುತ್ತದೆ. ಹೊರಗಿನ ಆಕಾಶವು ಭೌತಿಕ ಪ್ರಪಂಚವನ್ನೆಲ್ಲ ವ್ಯಾಪಿಸಿರುವಂತೆ ಆ ಆಕಾಶ ಸಹಿತವಾದ ಪ್ರಪಂಚವನ್ನು ಕೂಡ ಚಿತ್ತಾಕಾಶವು ವ್ಯಾಪಿಸಿಕೊಂಡಿರುತ್ತದೆ. ಆ ಚಿತ್ತಾಕಾಶವನ್ನು ಕೂಡ ಈ ಬ್ರಹ್ಮಾತ್ಮನೆಂಬ ಆಕಾಶವು ವ್ಯಾಪಿಸಿಕೊಂಡಿರುತ್ತದೆ. ಈ ಆತ್ಮತತ್ವವು ಶರೀರದೊಳಗೆ ಇರುವಂತೆ ಭಾವಿಸಬೇಕೆಂದು ಹೇಳಿರುವುದು ಅದರೊಳಗೆ ಇರುವ ಅಂತಃಕರಣದಲ್ಲಿ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂಬ ಅಭಿಪ್ರಾಯದಿಂದಲೇ ಹೊರತು ಶರೀರವು ಬ್ರಹ್ಮಕ್ಕೆ ಆಧಾರವೆಂಬ ಅಭಿಪ್ರಾಯದಿಂದಲ್ಲ. ಈ ಶರೀರವು ಮುಪ್ಪಾದರೆ ಅದು ಮುಪ್ಪಾಗುವುದಿಲ್ಲ. ಇದಕ್ಕೆ ಶಸ್ತ್ರಾದಿಗಳಿಂದ ಗಾಯವಾದರೆ ಅದಕ್ಕೆ ಗಾಯವಾಗುವುದಿಲ್ಲ. ಆದ್ದರಿಂದ ಈ ದೃಷ್ಟಿಯಲ್ಲಿ ನೋಡಿದರೆ ಶರೀರವು ಬ್ರಹ್ಮಪುರವೆನ್ನುವುದಕ್ಕಿಂತ ಬ್ರಹ್ಮವೇ ಒಂದು ಪುರವೆನ್ನಬಹುದಾಗಿರುತ್ತದೆ. ಆ ಪರಮಾರ್ಥ ಸತ್ಯವಾದ ಬ್ರಹ್ಮಪುರದಲ್ಲಿ ಬ್ರಹ್ಮಣ ಪುರಂ ಅಲ್ಲ, ಬ್ರಹ್ಮೈವ ಪುರಂ ಅಂತ ಅರ್ಥ. ಅವಾಗ ಶರೀರವು ಬ್ರಹ್ಮಪುರ, ಇನ್ನೊಂದು ಅರ್ಥ ಬ್ರಹ್ಮವೇ ಪುರ. ಪಟ್ಟಣದಲ್ಲಿ ಎಲ್ಲವೂ ಇರುತ್ತೋ ಬ್ರಹ್ಮದಲ್ಲೇ ಎಲ್ಲ ಇದೆ ಅಂತ. ಬೆಂಗಳೂರೆಂಬ ಪಟ್ಟಣದಲ್ಲಿ ಜನರು, ಮನೆಗಳು, ಆಫೀಸುಗಳು ಎಲ್ಲ ಇದು. ಹಾಗೆ ಬ್ರಹ್ಮವೆಂಬ ಪಟ್ಟಣದಲ್ಲಿ ಎಲ್ಲ ಜಗತ್ತೆಲ್ಲ ಇದೆ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಎರಡನೇ ಅರ್ಥನ ಗುರುಗಳೇ? ಎರಡನೇ ಅರ್ಥ ಹೌದು. ಆ ಪರಮಾರ್ಥ ಸತ್ಯವಾದ ಬ್ರಹ್ಮಪುರದಲ್ಲಿ ಎಲ್ಲಾ ಕಾಮಗಳು ನಿಜವಾಗಿ ಇದ್ದುಕೊಂಡಿರುವವು. ಅದೇ ನಮ್ಮ ಆತ್ಮನು. ಆ ಆತ್ಮನಲ್ಲಿ ಯಾವ ದೋಷವೂ ಇರುವುದಿಲ್ಲ. ಅದಕ್ಕೆ ಮುಪ್ಪಿಲ್ಲ, ಸಾವಿಲ್ಲ, ದೋಷವಿಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ. ಆ ನಮ್ಮ ಆತ್ಮನು ಸತ್ಯಕಾಮನು, ಸತ್ಯ ಸಂಕಲ್ಪನು. ಅವನನ್ನು ಅರಿತುಕೊಳ್ಳದಿರುವವರ ಕಾಮಗಳು ಪರಿಚ್ಛಿನ್ನವಾಗಿರುವವು, ಅನಿತ್ಯವಾಗಿರುವವು. ಯಾರು ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವರೋ ಅವರಿಗೆ ಪರಲೋಕದಲ್ಲಿ ಸಂಕಲ್ಪ ಮಾತ್ರದಿಂದಲೇ ಬೇಕಾದ ಕಾಮಗಳು ವಶವಾಗುವವು. ಅವರಿಗೆ ಪಿತೃಗಳನ್ನು ಕಂಡು ಆನಂದಿಸಬೇಕೆಂಬ ಸಂಕಲ್ಪ ಉಂಟಾದರೆ ಆ ಸಂಕಲ್ಪ ಮಾತ್ರದಿಂದಲೇ ಆ ಪಿತೃಗಳು ಸನ್ನಿಹಿತರಾಗುವರು. ಒಡಹುಟ್ಟಿದವರು, ಅಕ್ಕ ತಂಗಿಯರು, ಗೆಳೆಯರು, ಹೂಗಂಧಗಳು, ಅನ್ನಪಾನಗಳು, ಗೀತವಾದ್ಯಗಳು, ಸ್ತ್ರೀಯರು, ಇವೇ ಮುಂತಾದ ಯಾರ ದರ್ಶನದ ಸುಖವು ಬೇಕೆಂದರೆ ಅವರವರು ಸಂಕಲ್ಪ ಮಾತ್ರದಿಂದ ಈ ಆತ್ಮವಿದ್ಯೆಯ ಫಲವಾಗಿ ಎದುರಿಗೆ ಬಂದು ನಿಲ್ಲುವರು. ನಮ್ಮ ಆತ್ಮನಲ್ಲಿಲ್ಲದ ಕಾಮಗಳೇ ಇಲ್ಲ. ಸರಿಯಾಗಿ ಭಾವನೆ ಮಾಡಿದ ಮಾತ್ರದಿಂದ ನಾವು ಸರ್ವ ಕಾಮಗಳನ್ನೂ ಪಡೆಯಬಹುದು. ಆದರೆ ಈ ಕಾಮಗಳಿಗೆ ಸಾಮಾನ್ಯವಾಗಿ ಅನೃತದ ಮುಸುಕು ಕವಿದುಕೊಂಡಿರುತ್ತದೆ. ನಾವುಗಳು ತೃಷ್ಣೆಯಿಂದ ಹೊರಮುಖರಾಗಿ ಅನಿತ್ಯವಾದ ತೋರಿಕೆಯ ವಿಷಯಗಳಲ್ಲಿ ಮನಸ್ಸು ಹಾಕಿ ಅವು ಕ್ಷಣಭಂಗುರವೆಂಬುದನ್ನು ಮರೆತು ಹಲವು ಬಗೆಯ ದುಃಖಗಳನ್ನು ಅನುಭವಿಸುತ್ತಿರುವೆವು. ಉಪಾಸನೆಯಿಂದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ದೇಹವನ್ನು ಬಿಟ್ಟವರಿಗೆ ಪರಲೋಕದಲ್ಲಿ ಆಗುವ ಕಾಮಪ್ರಾಪ್ತಿಯನ್ನು ಶ್ರುತಿಯಲ್ಲಿ ವರ್ಣಿಸಿರುವುದರಿಂದ ಉಪಾಸನೆಗೆ ಈ ಲೋಕದಲ್ಲಿ ಯಾವ ದೃಷ್ಟ ಫಲವೂ ಇಲ್ಲವೆಂದು ಭಾವಿಸಬಾರದು. ಉಪಾಸನೆಯ ಸಾಕ್ಷಾತ್ಕಾರದಿಂದಲೂ ಈ ಲೋಕದಲ್ಲಿ ಆಯಾ ಫಲವು ತಕ್ಕ ಮಟ್ಟಿಗೆ ಅವಶ್ಯವಾಗಿ ಅನುಭವಕ್ಕೆ ಬರುತ್ತದೆ. ಆ ಅನುಭವದ ಬಲದಿಂದಲೇ ಉಪಾಸಕನು ಸಾಧನೆಯಲ್ಲಿ ಮುಂದುವರಿಯುತ್ತಾನೆ. ವೇದಾಂತದಲ್ಲಿ ಹೇಳಿರುವ ಈ ಭಾವನಾ ಫಲವಾದ ಒಂದಂಶವನ್ನು ಹೇಗೋ ಕಂಡುಕೊಂಡಿರುವ ವಿದೇಶಿಯರು ಕ್ರಿಶ್ಚಿಯನ್ ವಿಜ್ಞಾನ, ಕ್ರಿಶ್ಚಿಯನ್ ಸೈನ್ಸ್ ಮುಂತಾದ ಹೆಸರುಗಳಿಂದ ಈ ಭಾವನಾ ವಿದ್ಯೆಯನ್ನು ಐಹಿಕ ಭೋಗಗಳ ಪ್ರಾಪ್ತಿಗಾಗಿ ಉಪಯೋಗಿಸಿಕೊಳ್ಳುತ್ತಿರುವರು.
ಹೌದಾ, ಇದನ್ನು ಗೊತ್ತಾ ಇಲ್ಲ ವಿಷಯ. ಈ ಭಾಗವನ್ನು ಆತ್ಮದಲ್ಲಿ ಎಲ್ಲಾ ಕಾಮು ಇದೆ ಅನ್ನೋ ವಿಚಾರವನ್ನು ಅವರು ಕೂಡ ಇದನ್ನು ಎಲ್ಲ ಭಾಗವನ್ನು ಪಡ್ಕೊಳ್ತಾ ಇದ್ದಾರಂತೆ. ಒಂದಂಶವನ್ನ ಹೇಗೋ ಕಂಡುಕೊಂಡಿರುವ ವಿದೇಶಿಯರು ಭಾವನಾ ಫಲದ ಒಂದಂಶ ಕಂಡುಕೊಂಡಿದ್ದಾರಂತೆ. ಎಲ್ಲಿ ಸ್ವಾಮಿಗಳು ಎಲ್ಲಿ ಮೂಲ ಗೊತ್ತಿದೆ ಅಂದ್ರೆ ಅವರು ಈ ತರ ಭಾವನೆ ಮಾಡ್ತಾರೆ. ಪರಮಾತ್ಮನಲ್ಲಿ ಎಲ್ಲಾ ಕಾಮಗಳು ಇದೆ, ಅವನು ಸರ್ವ ಕಾಮಾಪ್ತಿ ಆಗಿದ್ದಾನೆ ಅಂತ ಭಾವನೆ ಮಾಡ್ತಾ ಮಾಡ್ತಾ ಅವ್ರಿಗೂ ಆ ಫಲ ಆಗಿದೆ ಅಂತ ಇದ್ದಾರೆ ಸ್ವಾಮಿಗಳು. ಆದರೆ ಪರಿಪೂರ್ಣವಾದ ಉಪಾಸನಾ ರೂಪವಾದ ಯೋಗವು ನಮ್ಮ ಭರತಖಂಡಕ್ಕೆ ಮೀಸಲಾಗಿರುತ್ತದೆ. ಅದನ್ನು ನಾವು ಗುರೂಪದೇಶದಿಂದ ಅರಿತುಕೊಂಡು ಅದರ ಪರಮ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ಅನೃತವಾದ ವಿಷಯಗಳ ತೃಷ್ಣೆ ಎಂಬ ಮುಸುಕು ಇರುವವರೆಗೆ ನಮಗೆ ಸತ್ಯಕಾಮತ್ವವು ಎಂದಿಗೂ ದಕ್ಕುವ ಹಾಗಿಲ್ಲ. ಯಾವ ವ್ಯಕ್ತಿಯೇ ಆಗಲಿ, ಜನಾಂಗವೇ ಆಗಲಿ, ಹೊರಗಿನ ವಿಷಯಗಳ ಆಸೆಯಿಂದ ಚಡಪಡಿಸುತ್ತಿರುವವರೆಗೆ ಅವರಿಗೆ ರಾಗದ್ವೇಷಗಳ ಹೊಡೆತದಿಂದ ಆಗುವ ದುಃಖವು ತಪ್ಪಿದ್ದಲ್ಲ. ಈಗ ಭೂಲೋಕದಲ್ಲಿ ಜನರಿಗೆ ಅನೃತ ವಿಷಯಕವಾದ ಈ ತೃಷ್ಣೆಯು ಅತಿ ಪ್ರಮಾಣದಿಂದ ಉಂಟಾಗಿರುತ್ತದೆ. ಆದ್ದರಿಂದಲೇ ಅವರ ಸಂಕಲ್ಪಗಳು ವಂದ್ಯವಾಗಿರುತ್ತಿರುವವು. ಸತ್ಯಕಾಮನೂ ಸತ್ಯ ಸಂಕಲ್ಪನೂ ಆಗಿರುವ ಯಾವುದೊಂದು ದೋಷವೂ ಇಲ್ಲದ ಪರಮಾತ್ಮನೇ ನಮ್ಮೆಲ್ಲರ ಆತ್ಮನು ಎಂಬ ಭಾವನೆಯನ್ನು ಬಲಪಡಿಸಿಕೊಂಡು ಅದರ ಸಾಕ್ಷಾತ್ಕಾರವನ್ನು ಹೊಂದಿದರೆ ಈ ಭೂಮಿಯೇ ನಂದನವನವಾಗುವುದು. ನಮ್ಮ ಸಂಕಲ್ಪಗಳು ಯಾವಾಗಲೂ ಸಫಲವಾಗುವವು. ವೈದಿಕ ದೃಷ್ಟಿಯ ಯೋಗವು ಬರಿಯ ಚಿತ್ತವೃತ್ತಿ ನಿರೋಧವಲ್ಲವೆಂಬುದನ್ನು ಈಗ ವಾಚಕರು ಮನಗಂಡಿರಬೇಕು. ಪರಮಾತ್ಮ ವಸ್ತುವಿನಲ್ಲಿಯೇ ಏಕಾಗ್ರತೆಯಿಂದ ಚಿತ್ತವನ್ನಿಟ್ಟು ತತ್ವ ಪರಿಶೀಲನೆಯನ್ನು ಮಾಡುವ ನಿಧಿಧ್ಯಾಸನವನ್ನೂ ವೇದಾಂತದಲ್ಲಿ ಯೋಗವೆಂದು ಕರೆದಿರುತ್ತದೆ. ಇದಕ್ಕಿಂತ ವಿಲಕ್ಷಣವಾಗಿ ಶಾಸ್ತ್ರದಲ್ಲಿ ಹೇಳಿರುವ ರೀತಿಯಿಂದ ಆತ್ಮವಸ್ತುವನ್ನು ಭಾವನೆಯಿಂದ ಸಾಕ್ಷಾತ್ಕಾರ ಪಡಿಸಿಕೊಳ್ಳುವ ಉಪಾಸನೆಯನ್ನೂ ಅಲ್ಲಿ ಯೋಗವೆಂದು ಕರೆದಿರುತ್ತದೆ. ನಿಧಿಧ್ಯಾಸನದಿಂದ ಕೂಡಲೇ ತತ್ವದ ಜ್ಞಾನವಾಗಿ ಬಿಡುತ್ತದೆ. ಉಪಾಸನೆಯಿಂದ ಸಾಕ್ಷಾತ್ಕಾರ ಉಂಟಾದರೆ ಶಾಸ್ತ್ರದಲ್ಲಿ ಹೇಳಿರುವ ಆಯಾ ಫಲಗಳು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಆಗುವುವು. ಶ್ರುತ್ಯುಕ್ತವಾದ ಉಪಾಸನೆಗಳನ್ನು ಅನುಸರಿಸಿ ಋಷಿಗಳು ಪುರಾಣಗಳಲ್ಲಿ ಬೇರೆಯ ಉಪಾಸನೆಗಳನ್ನು ವಿವರಿಸಿರುತ್ತಾರೆ. ನಮ್ಮ ನಮ್ಮ ಅಂತಸ್ತಿಗೆ ತಕ್ಕಂತೆ ನಾವೆಲ್ಲರೂ ಭಗವಂತನ ಉಪಾಸನೆಯನ್ನು ಮಾಡಿ ಕೃತಾರ್ಥರಾಗುವುದಕ್ಕೆ ಅವಕಾಶವಿದೆ. ವೇದಾಂತವೂ ಯೋಗವು ಎರಡು. ವೇದಾಂತ ದರ್ಶನದಲ್ಲಿ ಹೇಳಿರುವ ಜ್ಞಾನಕ್ಕೂ ಯೋಗ ಸಾಧನಕ್ಕೂ ಎಷ್ಟು ಮಟ್ಟಿನ ಸಂಬಂಧವಿದೆ ಎಂಬುದು ವಿಚಾರಣೀಯವಾದ ವಿಷಯವು. ಏಕೆಂದರೆ ಈ ವಿಷಯಕ್ಕೆ ವೇದಾಂತಿಗಳಲ್ಲಿಯೇ ಮತಭೇದವಿರುತ್ತದೆ. ಕೆಲವರ ಮತದಲ್ಲಿ ಯೋಗವಿಲ್ಲದೆ ಜ್ಞಾನ ಉಂಟಾಗುವಂತೆಯೇ ಇಲ್ಲ. ಮತ್ತೆ ಕೆಲವರ ಮತದಲ್ಲಿ ವೇದಾಂತಕ್ಕೆ ಯೋಗದ ಗೋಜೇ ಬೇಕಿರುವುದಿಲ್ಲ. ಹೀಗೆ ಅತ್ಯಂತ ವಿರುದ್ಧವಾದ ಈ ಎರಡು ಮತಗಳಲ್ಲಿ ಯಾವುದು ಸರಿ, ಅಥವಾ ಇವೆರಡಕ್ಕೂ ಮಧ್ಯವರ್ತಿಯಾದ ಬೇರೊಂದು ತೀರ್ಮಾನವೂ ಆಗಬಹುದೇ ಎಂಬುದನ್ನು ಮುಮುಕ್ಷುಗಳು ವಿಚಾರ ಮಾಡತಕ್ಕದ್ದಾಗಿದೆ. ಸಾಮಾನ್ಯವಾಗಿ ನೋಡಿದರೆ ಶ್ರದ್ಧಾಭಕ್ತಿ ಧ್ಯಾನ ಯೋಗಾದವೇಹಿ, ಶ್ರದ್ಧಾಭಕ್ತಿ ಧ್ಯಾನಗಳಿಂದಲೂ ತಿಳಿದುಕೋ. ತತಸ್ತು ತಂ ಪಶ್ಯತೆ ನಿಷ್ಕಲಂ ಧ್ಯಾಯಮಾನಃ. ಆಮೇಲೆ ಆ ನಿಷ್ಕಲನನ್ನು ಧ್ಯಾನ ಮಾಡಿ ಕಂಡುಕೊಳ್ಳುವನು. ವಿದ್ಯಾಮೇತಾಂ ಯೋಗ ವಿಧಿಂಚ ಕೃತ್ಸ್ನಂ. ಈ ವಿದ್ಯೆಯನ್ನು ಯೋಗ ವಿಧಾನವನ್ನು ಪಡೆದುಕೊಂಡು ನಚಿಕೇತನು ಬ್ರಹ್ಮವನ್ನು ಸೇರಿದನು ಎಂದು ಮುಂತಾಗಿ ಶ್ರುತಿಗಳಲ್ಲಿ ಯೋಗದ ಅವಶ್ಯಕತೆಯನ್ನು ಹೇಳಿರುತ್ತದೆ. ಅಪಿಚ ಸಂರಾಧನೆ ಮತ್ತು ಯೋಗದಿಂದ ಪರಮಾತ್ಮನಲ್ಲಿ ಐಕ್ಯವಾಗುವುದೆಂದು ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದೆ ಎಂಬ ಶಾರೀರಿಕ ಸೂತ್ರವೂ ಯೋಗವು ಬೇಕೆಂದಿರುತ್ತದೆ. ಯಂ ವಿನಿದ್ರಾಜಿತಶ್ವಾಸಾಃ ಸಂತುಷ್ಟಾಃ ಸಂಯತೇಂದ್ರಿಯಾಃ ಜ್ಯೋತಿಃ ಪಶ್ಯಂತಿ ಯುಂಜಾನಾಃ ತಸ್ಮೈ ಯೋಗಾತ್ಮನೇ ನಮಃ. ನಿದ್ರೆಯನ್ನು ಗೆದ್ದು ಶ್ವಾಸವನ್ನು ಭೀಷ್ಮ ಸ್ವರಾಜ ಇದರಲ್ಲಿ ಮಹಾಭಾರತದಲ್ಲಿ
ನಿದ್ರೆಯನ್ನು ಗೆದ್ದು ಶ್ವಾಸವನ್ನು ಹತೋಟಿಯಲ್ಲಿಟ್ಟುಕೊಂಡು ಜಿತೇಂದ್ರಿಯರಾಗಿ ತೃಪ್ತರಾಗಿರುವ ಯೋಗಿಗಳು ಯಾವ ಜ್ಯೋತಿಯನ್ನು ಕಾಣುವರೋ ಅಂಥ ಯೋಗರೂಪನಿಗೆ ನಮಸ್ಕಾರ. ಇವೇ ಮುಂತಾದ ವಚನಗಳಲ್ಲಿ ಯೋಗವು ವೇದಾಂತ ಜ್ಞಾನಕ್ಕೆ ಅತ್ಯವಶ್ಯವೆಂಬುದು ಸ್ಪಷ್ಟವಾಗುತ್ತದೆ. ಆದರೆ ನಾಣ್ಯ ಪಂಥ ವಿದ್ಯತೆನಾಯ, ಬ್ರಹ್ಮಪ್ರಾಪ್ತಿಗೆ ಜ್ಞಾನದ ಹೊರತು ಮತ್ತೊಂದು ದಾರಿ ಬೇಕಿರುವುದಿಲ್ಲ. ಜ್ಞಾನಾದೇವತ್ತು ಕೈವಲ್ಯಂ, ಜ್ಞಾನದಿಂದಲೇ ಕೈವಲ್ಯವು ದೊರಕುವುದು. ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಭಗವದ್ಗೀತಾ ಎಪಿ ಇದೆ ಅಲ್ವಾ? ದ್ವೈತವು ಕಂಡರೂ ಈ ಸಮಾಧಿಯಲ್ಲಿ ಅದ್ವೈತವೂ ತೋರುತ್ತಿರುತ್ತದೆ. ಆದರೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಹಾಗಲ್ಲ. ಅಲ್ಲಿ ಚಿತ್ತವೃತ್ತಿಯು ಯಾವ ವಿಕಲ್ಪವೂ ಇಲ್ಲದ ಅದ್ವಿತೀಯ ವಸ್ತುವಿನ ಆಕಾರವಾಗಿರುವುದು. ಉಪ್ಪು ನೀರಿನಲ್ಲಿ ಕರಗಿರುವಾಗ ಬರಿಯ ನೀರೇ ಕಾಣುತ್ತಿರುವಂತೆ ಚಿತ್ತವು ಅದ್ವೈತಾತ್ಮನಲ್ಲಿ ಕರಗಿ ಆತ್ಮ ಒಂದೇ ತೋರುತ್ತಿರುತ್ತದೆ. ಹೀಗೆ ನಿರ್ವಿಕಲ್ಪ ಸಮಾಧಿಯನ್ನನುಭವಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವರೇ ಕೃತಕೃತ್ಯರು. ಮಿಕ್ಕವರದ್ದೆಲ್ಲ ಪರೋಕ್ಷ ಜ್ಞಾನವು. ಆದ್ದರಿಂದ ಯೋಗದ ನೆರವು ಹೌದು. ಆದ್ದರಿಂದ ಯೋಗದ ನೆರವು ವೇದಾಂತ ತತ್ವದ ಸಾಕ್ಷಾತ್ಕಾರಕ್ಕೆ ಅತ್ಯವಶ್ಯವಾಗಿರುತ್ತದೆ. ಈಗ ಎರಡನೆಯ ಪಕ್ಷದವರ ವಿಚಾರವನ್ನು ಪ್ರಸ್ತಾಪಿಸೋಣ. ಯೋಗದ ಗೋಜೇ ಇಲ್ಲದೆ ತತ್ವವನ್ನು ಕಂಡುಕೊಳ್ಳಬಹುದೆಂದು ಅವರು ಹೇಳುತ್ತಾರೆ. ಅವರು ಯೋಗಕ್ಕೂ ವೇದಾಂತಕ್ಕೂ ಸಂಬಂಧವೇ ಇಲ್ಲವೆನ್ನುವರು. ಅನೇಕರು ವೇದಾಂತಿಗಳನ್ನು ಎಂದು ಹೇಳಿಕೊಳ್ಳುತ್ತಾ ಯೋಗಾದಿ ಸಾಧನಗಳನ್ನು ಅಲ್ಲಗಳೆದು ಒಣತರ್ಕದಿಂದ ಕಾಲಹರಣ ಮಾಡುತ್ತಿರುವವರೂ ಈ ಗುಂಪಿನಲ್ಲಿದ್ದಾರೆ. ಆದರೆ ಭಾಷ್ಯ ವಾರ್ತಿಕಕಾರರು ಜ್ಞಾನವು ಯೋಗಾದಿಗಳ ಗೊಡವೆ ಇಲ್ಲದೆ ನೇರಾಗಿಯೇ ತತ್ವವನ್ನು ತಿಳಿಸುವುದೆಂದು ಹೇಳಿರುತ್ತಾರಾದ್ದರಿಂದ ಶುಷ್ಕ ತಾರ್ಕಿಕರಿಗೂ ಅವರ ಮತಕ್ಕೂ ಇರುವ ಹೆಚ್ಚು ಕಡಿಮೆಯನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯವಾಗಿರುತ್ತದೆ. ಆತ್ಮವಾರೇ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಎಂಬ ಬೃಹದಾರಣ್ಯಕದಲ್ಲಿ ಶ್ರವಣಾದಿಗಳ ಎಂದು ಬೃಹದಾರಣ್ಯಕದಲ್ಲಿ ಶ್ರವಣಾದಿಗಳನ್ನು ಹೇಳಿರುತ್ತದೆ. ಅಲ್ಲಿ ಆಚಾರ್ಯರು ಬರೆದಿರುವುದೇನೆಂದರೆ, ಮೊದಲು ಆಚಾರ್ಯರಿಂದಲೂ ಆಗಮದಿಂದಲೂ ಶ್ರವಣ ಮಾಡಬೇಕು. ಆಮೇಲೆ ತರ್ಕದಿಂದ ಮನನ ಮಾಡಬೇಕು. ಆಮೇಲೆ ನಿಧಿಧ್ಯಾಸನ ಮಾಡಬೇಕು. ಎಂದರೆ ನಿಶ್ಚಯವಾಗಿ ಧ್ಯಾನ ಮಾಡಬೇಕು. ಆತ್ಮನನ್ನು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಎಂದು ಹೇಳಿದ್ದರೂ ಆತ್ಮನು ಯಾವುದಕ್ಕೂ ಕರ್ಮವಲ್ಲವಾದ್ದರಿಂದ ಆತ್ಮನನ್ನು ಶ್ರವಣಾದಿಗಳಿಗೆ ವಿಷಯ ಮಾಡಿಕೊಳ್ಳಬೇಕೆಂಬುದೇನೂ ವಾಕ್ಯಕ್ಕೆ ತಾತ್ಪರ್ಯವಲ್ಲ. ಹೊರಗಿನ ವಿಷಯಗಳ ವಿಚಾರವನ್ನೇ ಮಾಡುತ್ತಿರುವ ಜೀವನು ಅದರಿಂದ ಆತ್ಯಂತಿಕ ಪುರುಷಾರ್ಥವು ಸಿಕ್ಕದೆ ಪೇಚಾಡುತ್ತಿರುತ್ತಾನೆ. ಅಂಥ ಮುಮುಕ್ಷುವನ್ನು ಕುರಿತು ಆತ್ಮನನ್ನೇ ನೋಡಬೇಕು, ಆತ್ಮನನ್ನೇ ಶ್ರವಣ ಮಾಡಬೇಕು ಎಂದು ಮುಂತಾಗಿ ಶ್ರುತಿಯು ಒಳಗಡೆಗೆ ನೋಟವನ್ನು ತಿರುಗಿಸುವಂತೆ ಹೇಳಿರುತ್ತದೆ. ಶಾಸ್ತ್ರಾಚಾರ್ಯರಿಂದ ಆತ್ಮನ ವಿಷಯವಾಗಿಯೇ ಶ್ರವಣ ಮಾಡಬೇಕು. ಆತ್ಮನ ವಿಷಯದಲ್ಲಿಯೇ ತರ್ಕವನ್ನು ಉಪಯೋಗಿಸಿಕೊಂಡು ಮನನ ಮಾಡಬೇಕು ಎಂದು ಆತ್ಮನ ಕಡೆಗೆ ತಿರುಗಿಸುವುದೇ ಶ್ರುತಿಯ ಉದ್ದೇಶವು. ಇಲ್ಲಿ ನಿಧಿಧ್ಯಾಸಿತವ್ಯ ಎಂದರೆ ನಿಶ್ಚಿತವಾಗಿ ಧ್ಯಾನ ಮಾಡಬೇಕು ಎಂದು ಭಾಷ್ಯದಲ್ಲಿ ಹೇಳಿರುವುದರಿಂದ ಅನೇಕರು ಇಲ್ಲಿ ಯೋಗದ ಧ್ಯಾನವನ್ನು ಹೇಳಿದೆ ಎಂದು ಭಾವಿಸುತ್ತಾರೆ. ಆದರೆ ಭಾಷ್ಯಕಾರರು ಹಾಗೆಂದು ಎಲ್ಲಿಯೂ ಹೇಳಿರುವುದಿಲ್ಲ. ಧ್ಯಾನವಾದ ಬಳಿಕ ಸಮಾಧಿಯು ಅವಶ್ಯವೆಂದಾಗಲಿ, ಸವಿಕಲ್ಪಕ ನಿರ್ವಿಕಲ್ಪಕ ಸಮಾಧಿಗಳು ಒಂದಾಗುತ್ತಲೊಂದು ಬಂದ ಬಳಿಕವೇ ಸಾಕ್ಷಾತ್ಕಾರವಾಗುವುದೆಂತಾಗಲಿ ಹೇಳಿರುವುದಿಲ್ಲ. ಹೀಗಿರುವಾಗ ಶ್ರುತಿಯಲ್ಲಿಲ್ಲದ ಭಾಷ್ಯಕಾರರು ಹೇಳದ ಅರ್ಥವನ್ನು ನಾವೇತಕ್ಕೆ ಮಾಡಬೇಕು? ಶಬರಸ್ವಾಮಿಗಳು ಶ್ರುತಿಯಲ್ಲಿರುವ ಶಬ್ದಗಳಿಗೆಲ್ಲ ಲೋಕದಲ್ಲಿ ಬಳಕೆಯಾಗಿರುವ ಅರ್ಥವನ್ನು ತೆಗೆದುಕೊಳ್ಳಬೇಕೇ ಹೊರತು
ಅನವಶ್ಯವಾಗಿ ಬೇರೊಂದು ಅರ್ಥವನ್ನು ಕಲ್ಪಿಸಬಾರದು ಎನ್ನುತ್ತಾರೆ. ಈ ನ್ಯಾಯವನ್ನು ನಾವು ಇಲ್ಲಿ ಅನುಸರಿಸುವುದು ಯುಕ್ತವಾಗಿರುತ್ತವೆ. ಇದೇ ಶ್ರುತಿಯಲ್ಲಿ ನಿಧಿಧ್ಯಾಸನವೆಂಬ ಶಬ್ದವನ್ನು ಇದೇ ಪ್ರಕರಣದಲ್ಲಿ ಮೊಟ್ಟ ಮೊದಲೇ ಶ್ರುತಿಯು ಉಪಯೋಗಿಸಿರುತ್ತದೆ. ದೇಹಿ ಆಸ್ವ ವ್ಯಾಖ್ಯಾಸ್ಯಾಮಿತೆ ಯಾಚಖ್ಯಾನಸ್ತು ಮೇ ನಿಧಿಧ್ಯಾಸಸ್ವ. ಬಾ ಸಾಧನವಾದ ಜ್ಞಾನವನ್ನು ವಿವರಿಸಿ ಹೇಳುತ್ತೇನೆ. ನಾನು ವಿವರಿಸುವುದನ್ನು ನಿಧಿಧ್ಯಾಸನ ಮಾಡು ಎಂದು ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳಿರುತ್ತಾರೆ. ಇಲ್ಲಿ ನಿಧಿಧ್ಯಾಸನವೆಂದರೆ ಚೆನ್ನಾಗಿ ಲಕ್ಷ್ಯವಿಟ್ಟು ಕೇಳಿ ತಿಳಿದುಕೋ ಎಂಬುದೇ ಅರ್ಥವೆಂಬುದು ಸ್ಪಷ್ಟ. ಆಲಿಸೈ ನೃಪ ಎಂದು ಕನ್ನಡ ಭಾರತದಲ್ಲಿ ಬರುವ ವಾಕ್ಯಗಳನ್ನು ಇದಕ್ಕೆ ಹೋಲಿಸಬಹುದಾಗಿದೆ. ಇಲ್ಲಿಯೂ ವಾಕ್ಯಗಳನ್ನು ಧ್ಯಾನ ಮಾಡಿ ಅರ್ಥವನ್ನು ತಿಳಿಯುವುದಕ್ಕೆ ಯತ್ನಿಸು ಎಂದೇ ಭಾಷ್ಯಕಾರರು ವಿವರಿಸಿರುತ್ತಾರೆ. ಆದ್ದರಿಂದ ಇಲ್ಲಿ ನಿಧಿಧ್ಯಾಸನ ಅಥವಾ ಧ್ಯಾನವೆಂದರೆ ಭಾವನೆ ಮಾಡಿ ಸಮಾಧಿಯನ್ನು ತಂದುಕೊಳ್ಳುವ ವಿಷಯವಲ್ಲ, ಆಲೋಚನೆ ಮಾಡಿ ತನ್ನಲ್ಲಿ ತಾನು ತಿಳಿದುಕೊಳ್ಳುವುದು ಎಂದೇ ಅರ್ಥ. ಹೀಗೆ ಅರ್ಥ ಮಾಡಿದರೆ ಒಂದು ಅರ್ಥ ಸ್ವಾರಸ್ಯವೂ ಹೊರಡುತ್ತದೆ. ಅದೇನೆಂದರೆ ಆಗ ಆತ್ಮನ ವಿಚಾರವನ್ನೇ ಕೇಳಿ ಅದನ್ನೇ ತರ್ಕದಿಂದ ತಿಳಿದು ಅನುಭವಕ್ಕೆ ಹೊಂದಿಸಿಕೊಂಡರೆ ಆತ್ಮನ ದರ್ಶನವಾಗುತ್ತದೆ ಎಂದು ಹೇಳಿದಂತಾಗುತ್ತದೆ. ಹಾಗಿಲ್ಲದೆ ಆತ್ಮನ ವಿಷಯದಲ್ಲಿ ಶ್ರವಣ ಮನನಗಳನ್ನು ಮಾಡಿ ದ್ವೈತವನ್ನು ಮರೆಯುವ ಸಮಾಧಿಯನ್ನು ಪಡೆಯುವುದಕ್ಕೆ ಧ್ಯಾನವನ್ನು ಮಾಡಿದರೆ ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಏಕತ್ವವೆಂಬುದೇ ಆಗುವುದಿಲ್ಲ. ಯದಾ ಏಕತ್ವಮೇತಾನ್ಯುಪಗತಾನಿ ತದಾ ಸಮ್ಯಕ್ ದರ್ಶನಂ ಪ್ರಸೀದತಿ. ಈ ಮೂರೂ ಒಂದಾದಾಗಲೇ ಸಮ್ಯಕ್ ದರ್ಶನವು ಮನದಟ್ಟಾಗುತ್ತದೆ ಎಂಬ ಭಾಷ್ಯವಚನಕ್ಕೆ ವಿರೋಧವಾಗಿ ಬಿಡುತ್ತದೆ. ಇದೂ ಅಲ್ಲದೆ ಶ್ರುತಿಯಲ್ಲಿ ನಿಧಿಧ್ಯಾಸಿತವ್ಯ ಎಂಬ ಮಾತನ್ನು ವಿವರಿಸುವಾಗ ವಿಜ್ಞಾನವೆಂಬ ಮಾತನ್ನು ಉಪಯೋಗಿಸಿದೆ. ಆತ್ಮನೋವಾ ಅರೆ ಶ್ರವಣೇನ ಮತ್ಯ ವಿಜ್ಞಾನೇನ ಇದಂ ಸರ್ವಂ ವಿದಿತಂ. ಆತ್ಮನನ್ನೇ ಶ್ರವಣ ಮಾಡಿ ಮನನ ಮಾಡಿ ಅರಿತುಕೊಂಡರೆ ಇದೆಲ್ಲವನ್ನೂ ಅರಿತಂತೆ ಆಗುತ್ತದೆ ಎಂದಿರುವುದರಿಂದ ನಿಧಿಧ್ಯಾಸನವೆಂದರೆ ಆಲೋಚನೆ ಮಾಡಿ ತಿಳಿದುಕೊಳ್ಳುವುದೇ ಎಂಬುದು ಮತ್ತಷ್ಟು ಸ್ಫುಟವಾಗುತ್ತದೆ. ಆದ್ದರಿಂದಲೇ ಸುರೇಶ್ವರಾಚಾರ್ಯರವರು ತಮ್ಮ ವಾರ್ತಿಕದಲ್ಲಿ ಧ್ಯಾನಶಂಖ್ಯಾ ನಿವೃತ್ತ್ಯರ್ಥಂ ವಿಜ್ಞಾನೇನೇತಿ ಭಣ್ಯತೆ ನಿಧಿಧ್ಯಾಸನ ಶಬ್ದೇನ ಧ್ಯಾನಮಾಶಂಕ್ಯತೆ ಯತಃ. ಇಲ್ಲಿ ನಿಧಿಧ್ಯಾಸನವೆಂಬ ಮಾತಿಗೆ ಧ್ಯಾನವೆಂಬ ಅರ್ಥವನ್ನು ಯಾರಾದರೂ ಮಾಡಿಕೊಂಡಾರೆಂದು ವಿಜ್ಞಾನೇನ ಎಂಬ ಮಾತಿನಿಂದ ಅದನ್ನು ವಿವರಿಸಿರುತ್ತದೆ ಎಂದು ಬರೆದಿರುತ್ತಾರೆ. ಇಲ್ಲಿಯವರೆಗಿನ ವಿಚಾರದಿಂದ ವಾಕ್ಯಶ್ರವಣ ಮನನ ನಿಧಿಧ್ಯಾಸನಗಳಿಗೂ ಯೋಗಕ್ಕೂ ಯಾವ ಸಂಬಂಧವೂ ಇಲ್ಲವೆಂದೂ ವಾಕ್ಯ ವಿಚಾರದಿಂದಾದ ಜ್ಞಾನವು ನೇರಾಗಿಯೇ ಮುಕ್ತಿದಾಯಕವಾಗಿ ಬಿಡುವುದೆಂದೂ ಏರ್ಪಡುತ್ತದೆಯಷ್ಟೇ. ಹಾಗಾದರೆ ಯೋಗಕ್ಕೂ ಜ್ಞಾನಕ್ಕೂ ಏನೇನು ಸಂಬಂಧವೇ ಇಲ್ಲವೇ ಎಂಬ ಪ್ರಶ್ನೆಯೊಂದು ಎದ್ದಿಕೊಳ್ಳುತ್ತದೆ. ಇದಕ್ಕೆ ಆಚಾರ್ಯರು ಭಗವದ್ಗೀತಾ ಭಾಷ್ಯದಲ್ಲಿ ಬರೆದಿರುವ ಒಂದು ವಾಕ್ಯದಲ್ಲಿ ಉತ್ತರವಿದೆ. ಅಥ ಧ್ಯಾನಯೋಗಂ ಸಮ್ಯಕ್ ದರ್ಶನಸ್ಯಾಂತರಂಗಂ ವಿಸ್ತರೇಣ ವಕ್ಷ್ಯಾಮಿತಿ ತಸ್ಯ ಸೂತ್ರಸ್ಥಾನೀಯಾನಿ ಮಾನ್ ಶ್ಲೋಕಾನುಪದಿಶತಿ ಸ್ಮ. ಗೀತೆಯ 6ನೇ ಅಧ್ಯಾಯದಲ್ಲಿ ಹೇಳುವ ಯೋಗಕ್ಕೆ ಸೂತ್ರ ರೂಪವಾಗಿರುವ ಕೆಲವು ಶ್ಲೋಕಗಳನ್ನು 5ನೆಯ ಅಧ್ಯಾಯದ ಕೊನೆಯಲ್ಲಿ ಹೇಳಿರುತ್ತದೆ. ಧ್ಯಾನ ಯೋಗವು ಸಮ್ಯಕ್ ದರ್ಶನಕ್ಕೆ ಅಂತರಂಗ ಸಾಧನವೆಂಬುದನ್ನು ತಿಳಿಸುವುದಕ್ಕಾಗಿ ಈ ಪ್ರಕರಣವು ಪ್ರಾರಂಭವಾಗಿದೆ ಎಂಬುದೇ ಭಾಷ್ಯವಾಕ್ಯದ ಅಭಿಪ್ರಾಯ. ವೇದಾಂತಿಗಳು ಯೋಗವನ್ನು ಖಂಡಿಸಿರುವುದಕ್ಕೆ ವೇದ ನಿರಪೇಕ್ಷವಾದ ಯೋಗ ಮಾರ್ಗದಿಂದ ಮುಕ್ತಿಯು ದೊರಕಲಾರದೆಂದು ತಿಳಿಸುವುದಕ್ಕೇ ಹೊರತು ವೈದಿಕವಾದ ಧ್ಯಾನವು ನಿಷ್ಪ್ರಯೋಜನವೆನ್ನುವುದಕ್ಕಲ್ಲ ಎಂದು ಸೂತ್ರ ಭಾಷ್ಯದಲ್ಲಿಯೂ ಆಚಾರ್ಯರು ಅಪ್ಪಣೆ ಕೊಡಿಸಿರುತ್ತಾರೆ. ಆಚಾರ್ಯರ ಪ್ರಿಯ ಶಿಷ್ಯರಾದ ಸುರೇಶ್ವರರ ಒಂದು ವಾಕ್ಯವನ್ನು ಆಲೋಚನೆ ಮಾಡುವುದರಿಂದ ಇಲ್ಲಿ ಯೋಗದ ಸ್ಥಾನವು ಯಾವುದೆಂಬುದು ಸ್ಪಷ್ಟವಾಗುತ್ತದೆ. ಅವರು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಹೀಗೆಂದು ಅಪ್ಪಣೆ ಕೊಡಿಸಿರುತ್ತಾರೆ: ನಿತ್ಯ ಕರ್ಮವನ್ನು ಮಾಡುವುದರಿಂದ ಪುಣ್ಯಪ್ರಾಪ್ತಿಯೂ, ಅದರಿಂದ ಪಾಪನಾಶವೂ, ಅದರಿಂದ ಚಿತ್ತಶುದ್ಧಿಯೂ ಆಗಿ ಸಂಸಾರದ ನಿಜವಾದ ಸ್ವರೂಪದ ತಿಳಿವು ಆಗಿರುತ್ತದೆ.
ಆಮೇಲೆ ವೈರಾಗ್ಯವೂ ಮುಮುಕ್ಷುತ್ವವೂ ಉಂಟಾಗಿ ಮೋಕ್ಷೋಪಾಯವನ್ನು ಹುಡುಕುತ್ತಾ ಸರ್ವಕರ್ಮ ಸನ್ಯಾಸವನ್ನು ಮಾಡಿ ಯೋಗಾಭ್ಯಾಸವನ್ನು ಮಾಡುವನು. ಅದರಿಂದ ಚಿತ್ತವು ಅಂತರ್ಮುಖವಾಗುವುದು. ಆ ಬಳಿಕ ತತ್ವಮಸಿ ಮುಂತಾದ ವಾಕ್ಯಾರ್ಥದ ಜ್ಞಾನವುಂಟಾಗಲು ಅವಿದ್ಯೆಯು ತೊಲಗಿ ತನ್ನ ಆತ್ಮನೇ ಆಗಿರುವ ಬ್ರಹ್ಮದಲ್ಲಿ ನೆಲೆ ನಿಲ್ಲುತ್ತಾನೆ. ಈ ವಾಕ್ಯವನ್ನು ನೋಡಿದರೆ ಕರ್ಮಸನ್ಯಾಸವಾದ ಬಳಿಕ ಚಿತ್ತವು ಆತ್ಮನ ಕಡೆಗೆ ತಿರುಗುವುದಕ್ಕೆ ಯೋಗವು ಬೇಕಾಗುವುದೆಂದೂ, ವಾಕ್ಯಜ್ಞಾನವಾದ ಮೇಲೆ ಅದಕ್ಕೆ ಬೇರೆ ಯಾವುದೊಂದು ಸಾಧನದ ನೆರವು ಬೇಕಿಲ್ಲವೆಂದೂ ಭಾಷ್ಯ ವಾರ್ತಿಕಕಾರರುಗಳು ಅಭಿಪ್ರಾಯ ಪಡುತ್ತಾರೆಂಬುದು ಸುಸ್ಪಷ್ಟವಾಗಿದೆ.